ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ವರ್ಣ ದಾಸ್. ಈಗ ಮುಖ್ಯಾಂಶಗಳು. ಜಿಲ್ಲೆಯಾದ್ಯಂತ ಜ್ಞಾನ ಸೂರ್ಯನಿಗೆ ಗೌರವ ಸಮರ್ಪಣೆ. ನೀತಿ ಸಂಹಿತೆ ಹಿನ್ನೆಲೆ ಸಾಂಕೇತಿಕ ಅಂಬೇಡ್ಕರ್ ಜಯಂತಿ ಆಚರಣೆ. ದೇಶದ ಉತ್ತಮ ಭವಿಷ್ಯಕ್ಕಾಗಿ ಮಹಾನ್ ವ್ಯಕ್ತಿಗಳ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳುವಂತೆ ಡಿಸಿ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ ಕರೆ. ಚನ್ನರಾಯಪಟ್ಟಣದಲ್ಲಿ ಜೆಡಿಎಸ್ ಬಿಜೆಪಿ ಭರ್ಜರಿ ಪ್ರಚಾರ. ಪ್ರಜ್ವಲ್ ವರ್ತನೆ ಬಾಲಿಶಾತನದ್ದು, ತಾತನಿಗೂ ಮುಜುಗರ ತರುವ ದಿನಗಳು ದೂರವಿಲ್ಲ ಎಂದ ಎ ಮಂಜು. ಬಿಜೆಪಿ ಸರ್ಕಾರ ಜಿಲ್ಲೆಗೆ ಏನು ಕೊಡುಗೆ ನೀಡಿದೆ ಎಂಬುದನ್ನು ತಿಳಿಸಲಿ ಎಂದು ಸವಾಲ್ ಹಾಕಿದ ಪ್ರಜ್ವಲ್ ರೇವಣ್ಣ. ಮತ್ತು ಸಿನಿಮಾ ತಾರೆಯರನ್ನ ಕೇಳಿ ಮತ ಕೊಡುವುದಾಗಿದ್ದರೆ ನಟ ಅಂಬರೀಶ್ 3 ಬಾರಿ ಏಕೆ ಸೋಲುತ್ತಿದ್ದರು? ಮಂಡ್ಯದಲ್ಲಿ ನಿಖಿಲ್ ಗೆಲುವು ನಿಶ್ಚಿತ ಎಂದರು ಎಂಎಲ್ಸಿ ಕೆಟಿ ಶ್ರೀಕಂಠೇಗೌಡ. ವಾರ್ತೆಗಳ ವಿವರ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ದೇಶ ಕಂಡ ಅಪ್ರತಿಮ ವ್ಯಕ್ತಿ. ಶೋಷಿತ ಸಮುದಾಯ ಹಾಗೂ ಹಿಂದುಳಿದವರ ಏಳಿಗೆಗಾಗಿ ತಮ್ಮ ಇಡೀ ಜೀವನವನ್ನ ಮುಡಿಪಾಗಿಟ್ಟಿದ್ದವರು ಎಂದು ಜಿಲ್ಲಾಧಿಕಾರಿ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ ಹೇಳಿದರು. ಜಿಲ್ಲಾಧಿಕಾರಿಯವರ ಕಚೇರಿ ಆವರಣದಲ್ಲಿಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 128ನೇ ಜನ್ಮದಿನಾಚರಣೆ ಅಂಗವಾಗಿ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ದೇಶಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಅವರು ಇಡೀ ವಿಶ್ವಕ್ಕೆ ಮಾದರಿಯಾಗಿದ್ದು, ಅವರ ಬುದ್ಧಿವಂತಿಕೆಯಿಂದ ಭಾರತವನ್ನ ಇತರೆ ರಾಷ್ಟ್ರಗಳು ಗುರುತಿಸುವಂತೆ ಮಾಡಿದವರು. ದೇಶದ ಉತ್ತಮ ಭವಿಷ್ಯಕ್ಕಾಗಿ ಇಂತಹ ಮಹಾನ್ ವ್ಯಕ್ತಿಗಳ ಆದರ್ಶಗಳನ್ನು ಇಂದು ನಾವೆಲ್ಲರೂ ಮೈಗೂಡಿಸಿಕೊಂಡು ಅವರ ಮಾರ್ಗದರ್ಶನದಲ್ಲಿಯೇ ಸಾಗೋಣ ಎಂದರು. ತನ್ನ ಬದುಕು ಮುಖಾಂತರ, ತನ್ನ ಪ್ರವರ್ತನ ಮುಖಾಂತರ ನಮಗೆ ತೋರಿಸಿರುವಂಥ, ನಮಗೆ ಕೊಟ್ಟಿರುವಂಥ ಮೌಲ್ಯಗಳು ಅಮೂಲ್ಯವಾದದ್ದು. ಆ ಮೌಲ್ಯಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿ ಅವರು ತೋರಿಸಿರುವಂಥ ದಾರಿಯಲ್ಲಿ ಹೋಗುವುದಕ್ಕೆ ನಾವೆಲ್ಲರೂ ಶ್ರಮಪಟ್ಟರೆ ಬಹುಶಃ ನಮ್ಮ ಸಮಾಜದ ಸುಮಾರು ಪಿಡುಗುಗಳು, ಸಮಸ್ಯೆಗಳು ನಿವಾರಣೆ ಮಾಡೋಕ್ಕೆ ನಮಗೆ ಸಾಧ್ಯವಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಹಾಗೆ ಅವರ ಮೌಲ್ಯಗಳನ್ನು ಆಧಾರವಾಗಿಟ್ಕೊಂಡು ಒಂದು ಸಮಾಜ, ಒಂದು ಬದುಕು ಅದು ಕನಸಾಗದೆ ನನಸಾಗಬೇಕಂತ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಒಟ್ಟಿಗೆ ಶ್ರಮ ಪಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಡಾಕ್ಟರ್ ಕೆಎನ್ ವಿಜಯ್ ಪ್ರಕಾಶ್, ಅಪರ ಜಿಲ್ಲಾಧಿಕಾರಿ ಎಂಎಲ್ ವೈಶಾಲಿ, ಎಸ್ಪಿ ನಂದಿನಿ, ನಗರಸಭೆ ಆಯುಕ್ತ ರೂಪಾ ಶೆಟ್ಟಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಚನ್ನರಾಯಪಟ್ಟಣ ತಾಲೂಕಿನ ಕಸಬಾ ಹೋಬಳಿ, ಶ್ರವಣಬೆಳಗೊಳ ಮತ್ತು ಹಿರಿಸಾವೆ ಹೋಬಳಿ ವ್ಯಾಪ್ತಿಯ ಪಂಚಾಯಿತಿ ಕೇಂದ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿ ಎ ಮಂಜು ಬಿರುಸಿನ ಚುನಾವಣಾ ಪ್ರಚಾರ ನಡೆಸಿದರು. ಬೆಳಗ್ಗೆ 8 ಗಂಟೆಗೆ ಕಸಬಾ ಹೋಬಳಿ ಜನಿವಾರ ಪಂಚಾಯಿತಿಯಿಂದ ಪ್ರಚಾರ ಆರಂಭಿಸಿದರು. ಬೆಕ್ಕ ಪಂಚಾಯಿತಿಯಲ್ಲಿನ ಬೆಕ್ಕ ಗ್ರಾಮದ ಮುಖ್ಯ ಬೀದಿಯಲ್ಲಿ ಮನೆ ಮನೆಗೆ ತೆರಳಿ ಬಿಜೆಪಿಯನ್ನ ಬೆಂಬಲಿಸುವಂತೆ ಮನವಿ ಮಾಡಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡುವ ಉದ್ದೇಶದಿಂದ ಬಿಜೆಪಿಯನ್ನ ಬೆಂಬಲಿಸಿ ಎಂದ ಅವರು, ಒಂದು ಕ್ಷೇತ್ರವನ್ನು ಗೆಲ್ಲಲಾಗದ ಜೆಡಿಎಸ್ಗೆ ಮತ ಹಾಕಿ ಉಪಯೋಗವಿಲ್ಲ. ದೇವೇಗೌಡರು 60 ವರ್ಷದಿಂದ ರಾಜಕೀಯ ಮಾಡಿ ತಮ್ಮ ವಂಶದಲ್ಲಿನ ಎಲ್ಲರಿಗೂ ಆಡಳಿತ ಅಧಿಕಾರ ನೀಡಿ ಈಗ ಮೊಮ್ಮಗನನ್ನು ದಡ ಸೇರಿಸುವ ಕೆಲಸ ಮಾಡುತ್ತಿದ್ದಾರೆ. ಇದಕ್ಕೆ ಜಿಲ್ಲೆಯ ಜನರು ಎಂದಿಗೂ ಆಸ್ಪದ ನೀಡುವುದಿಲ್ಲ. ದೇಶದ ರಕ್ಷಣೆ, ಆ ಮೂಲಕ ತಮ್ಮ ರಕ್ಷಣೆ ಎಂದು ಭಾವಿಸಿರುವ ಜನತೆ ಮೋದಿಯನ್ನ ಗೆಲ್ಲಿಸುತ್ತಾರೆ ಎಂದರು. ಈ ದೇಶವನ್ನ ಸಮರ್ಥವಾಗಿ ಉಗ್ರರಿಂದ ಒಂದು ರಕ್ಷಣೆ ಮಾಡತಕ್ಕಂಥ ಜವಾಬ್ದಾರಿ ಅವರು ಮಾಡಿರ್ತಕ್ಕಂಥದ್ದು ಇಡೀ ಪ್ರಪಂಚದ ಎಲ್ಲಾ ರಾಜ್ಯಗಳ, ಎಲ್ಲಾ ದೇಶಗಳ ಒಂದು ಸ್ನೇಹಿತವನ್ನ ಮಾಡಿ ಇವತ್ತು ಉಗ್ರರನ್ನ ಧ್ವಂಸ ಮಾಡಿರ್ತಕ್ಕಂಥ ನೋಡ್ತಾ ಇದೆ. ಬಹುಶಃ ಇವತ್ತು ಉಗ್ರಗಾಮಿಗಳ ವಿರುದ್ಧವಾಗಿ ಪಾಕಿಸ್ತಾನನ್ನು ಕೂಡ ಇವತ್ತು ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಆಗ್ಬೇಕು ಅಂತ ಹೇಳಿ ಇವಾಗ ಏನು ಇಮ್ರಾನ್ ಖಾನ್ ಹೇಳಿದ್ದಾರೆ, ಅದು ಕೂಡ ಇವತ್ತು ಒಂದು ವಿಶೇಷವಾದಂತ ಒಂದು ಸುದ್ದಿ ಅನ್ನೋದನ್ನ ತಾವು ಯಾರು ಮರಿಬಾರದು. ಈ ಸಂದರ್ಭ ತಾಲೂಕು ಬಿಜೆಪಿ ಅಧ್ಯಕ್ಷ ಶಿವನಂಜೇಗೌಡ, ಮುಖಂಡ ನಾಗರಾಜ್ ಗೌಡ, ಪೂರ್ಣಿಮಾ, ವೆಂಕಟೇಶ್ ಸೇರಿ ಇತರರು ಹಾಜರಿದ್ದರು. ಅಧಿಕಾರ ಹಣದಾಸೆಗೆ ಪಕ್ಷ ಬದಲಾಯಿಸುವರೆಂಬ ತಮ್ಮ ಬಗ್ಗೆ ಟೀಕೆ ಮಾಡುವ ಪಕ್ಷದಲ್ಲಿ ಸೂಟ್ಕೇಸ್ ತಂದವರಿಗಷ್ಟೇ ಆದ್ಯತೆ ಎಂದು ಹೇಳಿದವರು ಯಾರು ಎಂಬುದನ್ನು ಮೊದಲು ತಿಳಿಯಲಿ ಎಂದು ಎ ಮಂಜು ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ಗೆ ಟಾಂಗ್ ನೀಡಿದರು. ಮಾಧ್ಯಮದವರೊಂದಿಗೆ ಮಾತನಾಡಿದ ಬಿಜೆಪಿ ಅಭ್ಯರ್ಥಿ ಎ ಮಂಜು, ತಮ್ಮನ್ನು ಕಬ್ಬಿನ ರಸ ಹೀರುವ ಕಾಡಾನೆ ಎಂದೇಳಿರುವ ಪ್ರಜ್ವಲ್ ವರ್ತನೆ ಬಾಲಿಶತನವಾಗಿದ್ದು, ಅನುಭವವಿಲ್ಲದವರನ್ನ ರಾಜಕೀಯಕ್ಕೆ ತಂದರೆ ಅವರ ಹೇಳಿಕೆಗಳಿಂದ ಅವರ ತಾತನಿಗೂ ಮುಜುಗರ ತರುವ ದಿನಗಳು ದೂರವಿಲ್ಲ. ನಾನು ದೇಶದ ರಕ್ಷಣೆ ದೃಷ್ಟಿಯಿಂದ ಬಿಜೆಪಿಗೆ ಸೇರಿದ್ದೇನೆ. ತಾನು ಬಿಜೆಪಿ ಸೇರಿರುವುದರಿಂದ ಜಿಲ್ಲೆಯಲ್ಲಿ ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ 3 ಪಕ್ಷಗಳಲ್ಲಿನ 2ನೇ ಹಂತದ ನಾಯಕರ ಬೆಳವಣಿಗೆಗೆ ದಿಕ್ಸೂಚಿಯಾಗಲಿದೆ. ಕಳೆದ ಹಂತದ ಕಾಂಗ್ರೆಸ್ ಕಾರ್ಯಕರ್ತರು ಜೆಡಿಎಸ್
ಕಾರ್ಯಕರ್ತರು ತಮಗೆ ಮತ ನೀಡಲಿದ್ದಾರೆ ಎಂದ ಅವರು, ಇನ್ನು ಚನ್ನರಾಯಪಟ್ಟಣದಲ್ಲಿನ ಬೂತ್ ಏಜೆಂಟ್ ಕೂರದಂತೆ ಮಾಡುತ್ತೇನೆ ಎಂದಿರುವ ಎಂಎಲ್ಸಿ ಗೋಪಾಲಸ್ವಾಮಿಗೆ ಅನುಭವದ ಕೊರತೆ ಇದೆ. ಅವರನ್ನ ಎಂಎಲ್ಸಿ ಮಾಡಿದ್ದು ಯಾರೆಂದು ಮೊದಲು ಅರಿಯಲಿ. ಈ ಹೇಳಿಕೆ ನೀಡಿರುವ ಅವರ ವಿರುದ್ಧ ಚುನಾವಣಾ ಆಯೋಗಕ್ಕೆ ದೂರು ನೀಡುವುದಾಗಿ ತಿಳಿಸಿದರು. ಅನುಭವ ಗೊತ್ತಿಲ್ಲ. ಈ ದುಡ್ಡಿಗೆ ಯಾರು ಹೋಗ್ತಾರೆ ಅಂತ ಹಿಂದೆ ಅವರ ಪಕ್ಷದ ಸಮಾರಂಭದಲ್ಲಿ ದೇವೇಗೌಡರು ಕೂರಿಸ್ಕೊಂಡು, ಕುಮಾರಸ್ವಾಮಿ ಕೂರಿಸ್ಕೊಂಡು, ನಮ್ಮ ಪಕ್ಷದಲ್ಲಿ ಹಣ ಕೊಟ್ಟವ್ರು, ಸೂಟ್ ಕೇಸ್ ಕೊಟ್ಟವ್ರಿಗೆ ಟಿಕೆಟ್ ಕೊಡೋದು ಅಂತ ಹೇಳಿದಂಥದ್ದು ಅವರೇ. ಅದರಲ್ಲಿ ಮೆಚುರಿಟಿ ಎಷ್ಟಿದೆ ಅಂತಕ್ಕಂಥದ್ದನ್ನು ನೀವೇ ತಿಳ್ಕೋಬೇಕು. ನಾನು ಇವತ್ತು BJP ಪಕ್ಷಕ್ಕೆ ಸೇರಿದ್ದು ದೇಶದ ದೃಷ್ಟಿಯಿಂದ ನರೇಂದ್ರ ಮೋದಿ ಅವ್ರನ್ನ ಕೈಯ ಬಲಪಡಿಸಬೇಕು. ಜೊತೆಗೆ ಇಲ್ಲಿ ಮೈತ್ರಿ ಧರ್ಮ ಏನಿದೆ ಇದು ಕುಟುಂಬಕ್ಕೆ ಮಾತ್ರ ಸೀಮಿತವಾಗಿದೆ, ಯಾವುದೇ ಕಾರ್ಯಕರ್ತರಿಗೆ ಅನುಕೂಲ ಆಗಿಲ್ಲ ಅಂತೇಳಿ ಕಾರ್ಯಕರ್ತರ ಧ್ವನಿಯಾಗಿ ಇವತ್ತು ನಾನು ತೀರ್ಮಾನ ತಗೊಂಡು ಇವತ್ತು BJP ಬಂದಿರತಕ್ಕಂಥದ್ದು. ಈ ಸಂದರ್ಭ ತಾಲೂಕು ಬಿಜೆಪಿ ಅಧ್ಯಕ್ಷ ಶಿವನಂಜೇಗೌಡ ಹಾಜರಿದ್ದರು. ಬಿಜೆಪಿ ತನ್ನ ಸರ್ಕಾರ ಅವಧಿಯಲ್ಲಿನ ಬಜೆಟ್ನಲ್ಲಿ ಜಿಲ್ಲೆಗೆ 10 ಲಕ್ಷ ರು ನೀಡಿ ಅವಮಾನಿಸಿರುವ ಪಕ್ಷಕ್ಕೆ ಜಿಲ್ಲೆಯ ಜನತೆ ಮತ ನೀಡಬೇಕೆ ಎಂಬುದಾಗಿ ಆತ್ಮಾವಲೋಕನ ಮಾಡಿಕೊಳ್ಳಬೇಕೆಂದು ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ತಿಳಿಸಿದ್ದಾರೆ. ಚನ್ನರಾಯಪಟ್ಟಣ ತಾಲೂಕಿನ ಬಾಗೂರು ಹೋಬಳಿ ಕೇಂದ್ರದಲ್ಲಿ ಚುನಾವಣಾ ರ್ಯಾಲಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಬಿಜೆಪಿ ಸರ್ಕಾರ ಜಿಲ್ಲೆಗೆ ಏನು ಕೊಡುಗೆ ನೀಡಿದೆ ಎಂಬುದನ್ನು ಹಾಸನ ಬಿಜೆಪಿ ಶಾಸಕ ಪ್ರೀತಂ ಗೌಡ ಮತ್ತು ಲೋಕಸಭಾ ಅಭ್ಯರ್ಥಿ ಮಂಜು ಜನರಿಗೆ ಸ್ಪಷ್ಟನೆ ನೀಡಬೇಕು. ಕಳೆದ ಬಾರಿ 4 ವರ್ಷ ಸಚಿವರಾಗಿದ್ದ ಮಂಜು ಅವರಿಂದ ನೀರಾವರಿಗೆ ನೀಡಿದ ಕೊಡುಗೆ ಏನು? ನಾವು ಅಧಿಕಾರಕ್ಕೆ ಬಂದ 9 ತಿಂಗಳಲ್ಲೇ ಜಿಲ್ಲೆಯ ನೀರಾವರಿ ಯೋಜನೆಗಳಿಗಾಗಿ 200 ಕೋಟಿ ಹಣ ನೀಡಿದ್ದೇವೆ. 90 ಕೆರೆಗಳನ್ನು ತುಂಬಿಸುವ ಗುರಿ ಇಟ್ಟುಕೊಂಡಿದ್ದೇವೆ. ಮಂಜೂರವರ ಮಾತಿಗೆ ಮರುಳಾಗಬೇಡಿ. ಮೋದಿ ಹೆಸರಲ್ಲಿ ಮತ ಕೇಳುವ ಅವರು ಮೋದಿಯೊಬ್ಬರೇ ದೇಶಭಕ್ತರೇ, ನಮಗ್ಯಾರಿಗೂ ದೇಶಭಕ್ತಿ ಇಲ್ಲವೇ? ದೇಶದ ಭಕ್ತಿ ಎಂದು ಬಡಬಡಾಯಿಸುವ ಮೋದಿ ದೇಶದ ಸೈನಿಕರು ಮತ್ತು ದೇಶದ ರೈತರ ಹಿತ ಕಾಪಾಡುವ ಕೆಲಸ ಮಾಡಿಲ್ಲವೆಲ್ಲ ಎಂದರು. 10 ಲಕ್ಷ ಕೊಟ್ಟು ನಮಗೆ ಅವಮಾನ ಮಾಡಿದಂತ ಪಕ್ಷಕ್ಕೆ, ಇವತ್ತು ನಮ್ಮ ಜಿಲ್ಲೆನ ಅವಮಾನ ಮಾಡಿದಂತ ಪಕ್ಷಕ್ಕೆ ಇವತ್ತು ನಮ್ಮ ಮತ ಹಾಕ್ಬೇಕಂತ ಇವತ್ತು ಚರ್ಚೆ ಮಾಡಬೇಕಾಗಿದೆ. ಇವತ್ತು ಸುಮ್ಮನೆ ಯಾರೋ ಮೋದಿ ಮೋದಿ ಅನ್ನೋದಲ್ಲ, ಸುಳ್ಳು, ಬರೀ ಸುಳ್ಳು. ದೇಶಭಕ್ತಿ ಎದ್ದು ಕಾಣ್ತಿದೆ. ಇವತ್ತು ವಾಟ್ಸಪ್ ಅಲ್ಲಿ ದೇಶಕ್ಕಾಗಿ ಮೋದಿ ಅಂತ, ಹಂಗಂದ್ರೆ ಬೇರೆಯವ್ರು ಯಾರು ದೇಶ ದುಡಿಲೇ ಇಲ್ವಾ? ಬೇರೆಯವ್ರ ದೇಶ ದುಡಿಲೇ ಇಲ್ವಾ? ಯಾರು ಕೂಡ ಯುದ್ಧ ಮಾಡೇ ಇಲ್ವಾ? ಇಂದಿರಾ ಗಾಂಧಿ ಅವರು ಪಾಕಿಸ್ತಾನ ಗಡಿನ ದಾಟಿ ಮಧ್ಯ ಭಾಗಕ್ಕೆ ಹೋಗಿ ಇವತ್ತು ಪಾಕಿಸ್ತಾನ ಮಣಿಸಿ ಅವತ್ತು ಮಾನ್ಯತೆ ದೃಷ್ಟಿಯಿಂದ ವಾಪಸ್ ತಿರುಗಿ ಬಂದ್ರಲ್ಲ, ಸೋಲೊಪ್ಕೊಂಡ ನಂತರ ಪಾಕಿಸ್ತಾನವರು. ಹಂಗಾರೆ ಇಂದಿರಾ ಗಾಂಧಿ ಅವರು ಯುದ್ಧ ಮಾಡಿಲ್ವಾ? ಪಾಕಿಸ್ತಾನ ಮಣಿಸಿಲ್ವಾ? ಅಟಲ್ ಬಿಹಾರಿ ವಾಜಪೇಯಿ ಯುದ್ಧ ಮಾಡಿ ಗೆದ್ದಿಲ್ವಾ? ಇವತ್ತು ಮೋದಿ ಸೈನಿಕರಂತೆ. ಸಮಾರಂಭಕ್ಕೂ ಮುನ್ನ ಅಭ್ಯರ್ಥಿ ಪ್ರಜ್ವಲ್ ರನ್ನ ಬಾಗೂರು ಹೋಬಳಿ ಕಾರ್ಯಕರ್ತರು ಬೃಹತ್ ಹಾರವನ್ನು ಕೇನ್ ಮೂಲಕ ಹಾಕಿ ಅದ್ದೂರಿಯಾಗಿ ಬರಮಾಡಿಕೊಂಡರು. ಸಮಾರಂಭದಲ್ಲಿ ಸಂಸದೀಯ ಕಾರ್ಯದರ್ಶಿ ಎಂಎಲ್ಸಿ ಗೋಪಾಲಸ್ವಾಮಿ, ಶಾಸಕ ಸಿಎನ್ ಬಾಲಕೃಷ್ಣ, ಉಭಯ ಪಕ್ಷದ ಮುಖಂಡರಾದ ಎಇ ಚಂದ್ರಶೇಖರ್, ಪರಮದೇವರಾಜೇಗೌಡ, ಎಂ ಶಂಕರ್, ಬಿಎಚ್ ಶಿವಣ್ಣ, ಲಲಿತಮ್ಮ, ಶಿವಸ್ವಾಮಿ ಇತರರು ಹಾಜರಿದ್ದರು. ಸಿನಿಮಾ ತಾರೆಯರನ್ನ ಕೇಳಿ ಮತ ಕೊಡುವುದಾಗಿದ್ದರೆ ನಟ ಅಂಬರೀಶ್ 3 ಬಾರಿ ಏಕೆ ಸೋಲುತ್ತಿದ್ದರು ಎಂದು ವಿಧಾನ ಪರಿಷತ್ ಸದಸ್ಯ ಕೆಟಿ ಶ್ರೀಕಂಠೇಗೌಡ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಸಿನಿಮಾ ನೋಡುವ ದೃಷ್ಟಿಕೋನವೇ ಬೇರೆ, ನಟರಿಗೆ ಕೊಡುವ ಗೌರವವೇ ಬೇರೆ, ಹಾಗೆಯೇ ಚುನಾವಣಾ ರಾಜಕಾರಣವೇ ಬೇರೆ. ಯಾರು ಜನರ ಕಷ್ಟಕ್ಕೆ ಸ್ಪಂದಿಸುತ್ತಾರೋ ಅವರನ್ನ ಚುನಾಯಿಸುತ್ತಾರೆ ಎಂದು ಮಂಡ್ಯದಲ್ಲಿ ಬಂಡಾಯಿ ಅಭ್ಯರ್ಥಿ ಸುಮಲತಾ ಪರವಾಗಿ ಚುನಾವಣೆಗೆ ಆಗಮಿಸಿರುವ ನಟರ ಬಗ್ಗೆ ಟಾಂಗ್ ನೀಡಿದ ಅವರು, ಸುಮಲತಾ ಬಗ್ಗೆ ಹೇಳಿಕೆ ಪ್ರತಿಕ್ರಿಯಿಸಿ, ಮಂಡ್ಯದಲ್ಲಿ ಮಾಧ್ಯಮವೊಂದು ಸುಮಲತಾ ಬಗ್ಗೆ ಮಂಡ್ಯ ಗೌಡ್ತಿ ಎಂಬ ಹೆಸರಿನ ಎಪಿಸೋಡ್ ಮಾಡ್ತಿತ್ತು. ಈ ಬಗ್ಗೆ ಅವರು ನನ್ನ ಪ್ರತಿಕ್ರಿಯೆ ಕೇಳಿದ್ರು. ಆಗ ನಾನು, ಸುಮಲತಾ ನಮ್ಮ ಸೊಸೆ, ಅವರು ನಮ್ಮ ಯಜಮಾಂತಿ ಅಲ್ಲ, ಅವರು ಆಂಧ್ರದಿಂದ ಬಂದವರು. ಇನ್ನು ನಟ ಅಂಬರೀಶ್ ರಾಜಕೀಯ ನನಗೆ ಸಾಕು, ನನ್ನ ಮಗನಿಗೂ ಬೇಡ ಎಂದಿದ್ರು. ಎಂದಿದ್ದನ್ನ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದೆ ಅಷ್ಟೇ ಎಂದ ಅವರು, ಸುಮಲತಾ ನಾಯ್ಡು ಎಂಬ ಹೇಳಿಕೆಗೆ ಶಿವರಾಮೇಗೌಡ ಅವರನ್ನೇ ನೀವು ಕೇಳಬೇಕು ಎಂದ ಅವರು, ಸಿಎಂ ಮಂಡಿಸಿದ ಬಜೆಟ್ ಕೇವಲ ಮಂಡ್ಯ, ಹಾಸನ ಜಿಲ್ಲೆಗಳಿಗೆ ಸೇರಿದೆ ಎಂದು ಬಾವಿಗಿಳಿದು ಪ್ರತಿಭಟನೆ ಮಾಡಿದ್ದವರಿಗೆ ಮತ ಕೇಳಲು ಯಾವ ನೈತಿಕತೆ ಇದೆ ಎಂದರು. ಒಂದು ನಿಮಿಷ ಅಣ್ಣ, ನೀವು ಹೇಳಿದ್ರೆ ಅದು ಬರೆದು ಬಿಡ್ತೀರಿ. ಈಗ ನಮ್ಮ ಸಿದ್ದರಾಮಣ್ಣವ್ರ ಪರ ದರ್ಶನ್ ಮಾಡಿದ್ದು ಎಷ್ಟು ದಿನ ಅಂತ ನೀವು ಕೇಳ್ಬಿಟ್ರೆ, ಎಷ್ಟು ಸಭೆ ಅಂತ ಕೇಳ್ಬಿಟ್ರೆ ಬೆಚ್ಚ ಹೋಗ್ಬಿಡ್ತೀರಿ. ಸಿದ್ದರಾಮಣ್ಣವ್ರು ಗೆಲ್ಲೇ ಇಲ್ಲ ಚಾಮುಂಡೇಶ್ವರಲ್ಲಿ, ಅದನ್ನ ನೀವು ಹೈಲೈಟ್ ಮಾಡಿಬಿಡ್ತೀರಿ, ಬರೆದು ಬಿಡ್ತೀರಿ. ಇಂದ ಸಿನಿಮಾದವ್ರಿಗೆಲ್ಲ ಕೇಳಿ ಓಟ್ ಹಾಕೋಂಗಿದ್ರೆ ನಮ್ಮ ಅಂಬರೀಷ್ ಅವರು 3 ಸಲ ಸೋತ್ರಣ್ಣ, ಅದಿಲ್ಲಿ ಹೇಳಂಗಿಲ್ಲ ನಾನು. ಲೋಕಸಭೆಗೆ ಸೋತರು, ವಿಧಾನಸಭೆಗೆ ಸೋತರು, ರಾಮನಗರದಲ್ಲಿ ಸೋತರು, ಅದು ಬೇರೆ.
ಕಡೆಗೆ ಬಿ ಫಾರಮ್ ಇದ್ರೂ ಅರ್ಜಿ ಹಾಕಲಿಲ್ಲ, ಅದು ಬೇರೆ. ನೀವು ಸಿನಿಮಾ ನಾವು ನೋಡೋದು ದೃಷ್ಟಿಕೋನ ಬೇರೆ, ನಟರಿಗೆ ನಾವು ಕೊಡೋ ಗೌರವನೇ ಬೇರೆ, ಈ ಚುನಾವಣೆ ರಾಜಕಾರಣನೇ ಬೇರೆ. ಯಾರು ಕಷ್ಟಕ್ಕೆ ಹಾಕ್ತಾರೆ, ಯಾರು ಸಮಸ್ಯೆಗಳ ಪರವಾಗಿ ದನಿ ಎತ್ತಾರೆ, ಯಾರು ನೋವು ನಿಲುವಳಿಗೆ ಸ್ಪಂದಿಸ್ತಾರೆ, ಅವ್ರ ಪರ ಜನ ಇರ್ತಾರೆ. ವಿಚಾರವನ್ನ ಅಲ್ಲಿ ಹಾಕ್ಲಿಲ್ಲ. ಅವ್ರು ಮಾಡ್ತಾ ಇದ್ದ ಎಪಿಸೋಡ್ ಬಗ್ಗೆ ನನ್ನ ಅಭಿಪ್ರಾಯ ಕೇಳಿದ್ರು, ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಿದೆ. ಆ ಕ್ಯಾಪ್ಷನ್ ಈಸ್ ರಾಂಗ್ ಅಂದೆ. ಎಸ್, ಇವತ್ತಿಗೂ ಬದಲಾಗಿದೆ ಅಣ್ಣ. ಮನೆ ಸೊಸೆನೇ ಬೇರೆ, ಮನೆ ಯಜಮಾಂತಿನೇ ಬೇರೆ. ಅದು ಯಜಮಾಂತಿಯ ಪ್ರಶ್ನೆ. ಯಾವಾಗ್ಲೂ ಮನೆ ಯಜಮಾಂತಿಯ ಜವಾಬ್ದಾರಿ ಬೇರೆ ಇರ್ತದೆ, ಸೊಸೆಯ ಜವಾಬ್ದಾರಿ ಬೇರೆ ಇರ್ತದೆ. ಈಗ ಆಯ್ತು, ಅದು ಮುಗಿದ. ಭಾರತ ಚುನಾವಣಾ ಆಯೋಗ ಮತ್ತು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ನಗರದ ನೂತನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಸ್ಥಾಪಿಸಲಾಗಿರುವ ಚುನಾವಣಾ ಜಾಗೃತಿ ಫಲಕಗಳ ಪ್ರದರ್ಶನವನ್ನ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾ ಅಧಿಕಾರಿ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ ಉದ್ಘಾಟಿಸಿದರು. ಮತದಾನದ ಮಹತ್ವ, ನೈತಿಕ ಮತದಾನದ ಬಗ್ಗೆ ಅರಿವು ಮೂಡಿಸುವ ವಿಶೇಷ ವಿನ್ಯಾಸದಿಂದಗೊಳಿಸಲಾದ ಪ್ರದರ್ಶನ ಫಲಕಗಳನ್ನು ಗಮನಿಸಿದ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾ ಅಧಿಕಾರಿ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿ ಅಧ್ಯಕ್ಷರು ಹಾಗೂ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಕೆಎನ್ ವಿಜಯ್ ಪ್ರಕಾಶ್ ಅವರುಗಳು ಮೆಚ್ಚುಗೆ ವ್ಯಕ್ತಪಡಿಸಿದರು. ಏಪ್ರಿಲ್ 14ರಿಂದ ಏಪ್ರಿಲ್ 16ರವರೆಗೆ ನಡೆಯುವ ಈ ಪ್ರದರ್ಶನವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಬೇಕು ಎಂದ ಅವರು, ಪ್ರತಿ ಮತವು ಎಷ್ಟು ಅಮೂಲ್ಯ ಎಂಬುದರ ಜೊತೆಗೆ ಯುವ ಸಮೂಹ, ಹಿರಿಯರು, ವೃದ್ಧರು, ಮಹಿಳೆಯರು, ವಿಶೇಷ ಚೇತನರು ಒಳಗೊಂಡಂತೆ ಎಲ್ಲ ವರ್ಗಗಳಿಗೂ ಆತ್ಮವಿಶ್ವಾಸ ತುಂಬುವ ಸಂದೇಶಗಳು ಹಾಗೂ ಚುನಾವಣಾ ಅಕ್ರಮಗಳ ತಡೆಗೆ ಸಾರ್ವಜನಿಕರ ಸಹಭಾಗಿತ್ವದ ಮಹತ್ವ ಸಾರುವ ಹಲವು ಸಂದೇಶಗಳು, ಸುಗಮ ಹಾಗೂ ನೈತಿಕ ಮತದಾನಕ್ಕೆ ಸ್ಫೂರ್ತಿ ತುಂಬುವ ಸಂದೇಶಗಳನ್ನು ಸಾರುವ ಫಲಕಗಳನ್ನು ಈ ಪ್ರದರ್ಶನ ಒಳಗೊಂಡಿದೆ ಎಂದರು. ವಾರ್ತಾ ಮತ್ತು ಇನ್ಫಾರ್ಮೇಷನ್ ಅಂಡ್ ಪಬ್ಲಿಕ್ ರಿಲೇಷನ್ಸ್ ಡಿಪಾರ್ಟ್ಮೆಂಟ್ ಇಂದ ಅವರು ಎಲ್ಲ ಜಿಲ್ಲೆಗಳಲ್ಲಿ ಮತದಾನದ ಬಗ್ಗೆ ಅರಿವು ಮೂಡಿಸಲು ಈ ಒಂದು ಎಕ್ಸಿಬಿಷನ್ ಅರೇಂಜ್ ಮಾಡಿರೋದಾಗಿದೆ. ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಮತದಾರರಲ್ಲಿ ನೈತಿಕ ಮತದಾನ ಮಾಡೋದ್ರ ಬಗ್ಗೆ ಮತ್ತು ಯಾವುದೇ ಆಮಿಷ ಏನೋ ಇದಕ್ಕೆ ಒಳಪಡದೆ ಮತದಾನ ಮಾಡೋದ್ರ ಬಗ್ಗೆ, ಅದರ ಮಹತ್ವದ ಬಗ್ಗೆ ಅರಿವು ಮೂಡಿಸೋದಕ್ಕೆ ತುಂಬ ಚೆನ್ನಾಗಿ ಅರೇಂಜ್ ಆಗಿದೆ. ಇದು ಎಲ್ಲ ನಮ್ಮ ಹಾಸನ ಜಿಲ್ಲೆಯ ಜನರು ಈ KSRTC ಬಸ್ ಸ್ಟ್ಯಾಂಡ್ಗೆ ಬಂದು ಇದನ್ನು ವೀಕ್ಷಿಸಬೇಕಂತ ವಿನಂತಿ ಮಾಡ್ತಾ ಇದ್ದೀನಿ. ಹಾಗೆ ಏಪ್ರಿಲ್ 18ಕ್ಕೆ ನಮ್ಮ ಮತದಾನ ಇದೆ ಹಾಸನ ಜಿಲ್ಲೆಯಲ್ಲಿ. ಎಲ್ಲ ಮತದಾರರು ಅವತ್ತಿನ ದಿವಸ ತಮ್ಮ ಅಮೂಲ್ಯವಾದ ಹಕ್ಕನ್ನು ಚಲಾಯಿಸಬೇಕು. ಎಸ್ಪೆಷಲಿ ಅರ್ಬನ್ ಏರಿಯಾಸ್ನಲ್ಲಿ ಯಾರು ಯಂಗ್ ವೋಟರ್ಸ್ ಇದ್ದೀರಾ, ತಾವು ಯುವ ಮತದಾರರು, ತಮ್ಮ ಮತದಾನದ ಶೇಕಡ ಎಲ್ಲ ಎಲೆಕ್ಷನ್ನಲ್ಲೂ ಕಡಿಮೆ ಇರ್ತದೆ. ಸೊ ದಯವಿಟ್ಟು ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಹೊರಗಡೆ ಬಂದು ವೋಟ್ ಮಾಡಬೇಕಂತ ವಿನಂತಿ ಮಾಡ್ತಾ ಇದ್ದೀನಿ. ನಗರಸಭೆ ಆಯುಕ್ತರಾದ ರೂಪಾ ಶೆಟ್ಟಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಮಂಜುನಾಥ್, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕರಾದ ವಿನೋದ್ ಚಂದ್ರ ಮತ್ತಿತರರು ಹಾಜರಿದ್ದರು. ದೇಶದ ಸಂವಿಧಾನ ಶಿಲ್ಪಿ, ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡಿದ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರ 128ನೇ ಜನ್ಮದಿನವಾದ ಇಂದು ರಕ್ತದಾನ ಮಾಡುವ ಮೂಲಕ ಬೇಲೂರಿನಲ್ಲಿ ಅರ್ಥಪೂರ್ಣವಾಗಿ ಆಚರಿಸಿದರು. ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪಟ್ಟಣದಲ್ಲಿ ಮೆರವಣಿಗೆ ನಡೆಸಿ ಅಂಬೇಡ್ಕರ್ ವೃತ್ತದಲ್ಲಿರುವ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಮಾತನಾಡಿದ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಬಿಎಲ್ ಲಕ್ಷ್ಮಣ್, ನಮ್ಮ ದೇಶದ ಹೆಗ್ಗುರುತು ಹಾಗೂ ಸಂವಿಧಾನದ ಪ್ರಮುಖರಾದ ಡಾಕ್ಟರ್ ಅಂಬೇಡ್ಕರ್ ಅವರು ಆಧುನಿಕ ಭಾರತದ ನಿರ್ಮಾಣಕ್ಕಾಗಿ ಸುದೀರ್ಘ ಹೋರಾಟ ನಡೆಸಿದರು. ಸಮಾಜದಲ್ಲಿ ಹಾಸು ಹೊಕ್ಕಾಗಿದ್ದ ಜಾತಿ ಭೇದ ಮತ್ತು ಇತರೆ ಪಿಡುಗುಗಳ ನಿವಾರಣೆಗಾಗಿ ಹಾಗೂ ಮಹಿಳೆಯರು ಮತ್ತು ದುರ್ಬಲ ವರ್ಗದವರಿಗೆ ಸಮಾನ ಹಕ್ಕುಗಳಿಗಾಗಿ ಅಂಬೇಡ್ಕರ್ ಜೀವನವನ್ನೇ ಮುಡುಪಾಗಿ ಇಟ್ಟಿದ್ದರೆಂದು ಸ್ಮರಿಸಿ ಇವರ ಆದರ್ಶವನ್ನ ಪ್ರತಿಯೊಬ್ಬರು ಅಳವಡಿಸಿಕೊಳ್ಳಬೇಕೆಂದು ಹೇಳಿದರು. ಇವತ್ತು ಪ್ರತಿ ವರ್ಷದಂತೆ 12ನೇ ವರ್ಷದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾಲಾರ್ಪಣೆಯನ್ನು ಮಾಡೋ ಮುಖಾಂತರ ನಾವು ಜಯಂತಿಯನ್ನು ಆಚರಣೆ ಮಾಡ್ತಿದ್ವಿ. ಜೊತೆಗೆ ಏನು ಪ್ರತಿ ವರ್ಷ ಈ ವರ್ಷವೂ ಕೂಡ ರಕ್ತದಾನ ಶಿಬಿರ ನಮ್ಮ ಸಂಘಟನೆಯ ಕಾರ್ಯಕರ್ತರು, ಪದಾಧಿಕಾರಿಗಳು ಎಲ್ಲರೂ ಕೂಡ ಪ್ರತಿ ವರ್ಷ ಸ್ವಯಂ ಪ್ರೇರಿತರಾಗಿ ಬಾಬಾ ಸಾಹೇಬರ ಚಿಂತನೆಯನ್ನು ಅಳವಡಿಸಿಕೊಂಡು ಇವತ್ತು ಸ್ವಯಂ ಪ್ರೇರಿತರಾಗಿ ರಕ್ತವನ್ನು ದಾನ ಮಾಡುವಂಥ ಒಂದು ಉತ್ತಮವಾದಂಥ ಸಮಾಜ ಸೇವೆ ಕೆಲಸವನ್ನು ಕೈಗೂಡಿಸ್ಕೊಂಡು ಬರ್ತಾ ಇದ್ದಾರೆ. ಇದು 12 ವರ್ಷ ಮುಂದುವರಿತಾ ಇದೆ. ಇವತ್ತೇನು ವಿಶ್ವಕ್ಕೆ ಮಾದರಿಯಾಗಿ ಭಾರತದ ಸಂವಿಧಾನವನ್ನು ರಚಿಸಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ವಿಶ್ವಮಾನವರಾಗಿ ಹೊರಹೊಮ್ಮಿದ್ದಾರೆ. ಇವತ್ತು ಆ ಜಯಂತಿ ಎಲ್ಲರಿಗೂ ನಾನು ಶುಭಾಶಯವನ್ನು ಕೋರ್ತೀನಿ. ಅಂಬೇಡ್ಕರ್ ಅಭಿಮಾನಿಗಳು ತಾಲೂಕು ಕಚೇರಿ ಆವರಣದಲ್ಲಿನ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಅಂಬೇಡ್ಕರ್ ಜಯಂತಿಯನ್ನ ಆಚರಿಸಿ ಗೌರವ ಸಲ್ಲಿಸಿದರು.
ಕಾಂಗ್ರೆಸ್ ಮುಖಂಡ ಎಚ್ ಯೋಗಾರಮೇಶ್ ಮಾತನಾಡಿ, ಅಂಬೇಡ್ಕರ್ ಅವರು ದೇಶಕ್ಕೆ ನೀಡಿರುವ ಸಂವಿಧಾನವನ್ನ ಇಡೀ ವಿಶ್ವವೇ ಕೊಂಡಾಡುತ್ತಿದೆ. ಇದನ್ನ ಸಮರ್ಪಕವಾಗಿ ಅನುಷ್ಠಾನಕ್ಕೆ ತಂದು ಜನಸಾಮಾನ್ಯರ ಅಗತ್ಯತೆಗಳನ್ನು ಪೂರೈಸುವ ಕೆಲಸ ಆಗಬೇಕಿದೆ ಎಂದು ತಿಳಿಸಿದರು. ಭಾರತ ಮಾತ್ರವಲ್ಲ, ವಿಶ್ವದಾದ್ಯಂತ ಮಹಾನ್ ಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 128ನೇ ಜನ್ಮದಿನೋತ್ಸವದ ಈ ಒಂದು ಸಂದರ್ಭದಲ್ಲಿ ಅರಕಲಗೂಡು ತಾಲೂಕಿನ ಎಲ್ಲ ಅಂಬೇಡ್ಕರ್ ಅವರ ಅಭಿಮಾನಿ ಬಂಧುಗಳು ಇವತ್ತು ಮಾಲಾರ್ಪಣೆ ಮಾಡೋ ಮುಖಾಂತರ ಅವರ ಹುಟ್ಟುಹಬ್ಬವನ್ನು ಇವತ್ತು ಆಚರಿಸ್ತಾ ಇದ್ದೀವಿ. ಭಾರತದ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಏನು ಇವತ್ತು ವಿಶ್ವದಲ್ಲೇ ಅಂಬೇಡ್ಕರ್ ಅವರು ಕೊಟ್ಟಂಥ ಒಂದು ಸಂವಿಧಾನ. ಈ ವೇಳೆ ಹಿರಿಯ ವಕೀಲ ನಾಗರಾಜು, ವಕೀಲರುಗಳಾದ ರಾಜೇಶ್, ಶಂಕರಯ್ಯ, ಸಂತೋಷ್, ರಾಮಚಂದ್ರ, ದೊರೆಸ್ವಾಮಿ, ರಾಜಶೇಖರ್, ರತ್ನರಾಜ್, ದೇವರಾಜ್, ರವಿ, ದಲಿತ ಮುಖಂಡರಾದ ರಾಜಯ್ಯ, ಚಂದ್ರಣ್ಣ, ವೆಂಕಟಾಚಲ ಇತರರು ಹಾಜರಿದ್ದರು. ಸುಮಾರು 70 ರಿಂದ 80 ಮಹಿಳಾ ಯೋಧರಿಂದ ಅರಸೀಕೆರೆ ತಾಲೂಕಿನಾದ್ಯಂತ ಪಥಸಂಚಲನ ನಡೆಸಿ ಸಾರ್ವಜನಿಕರಲ್ಲಿ ಆತ್ಮಸ್ಥೈರ್ಯ ಅರಿವು ಮೂಡಿಸಲಾಯಿತು. ಏಪ್ರಿಲ್ 18ರಂದು ನಡೆಯಲಿರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ತಾಲೂಕಿನಾದ್ಯಂತ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಜನರಲ್ಲಿ ವಿಶ್ವಾಸ ಮೂಡಿಸುವ ಉದ್ದೇಶದಿಂದ ಅರಸೀಕೆರೆ ಪೊಲೀಸ್ ವಿಭಾಗದ ಡಿಎಸ್ಪಿ ಸದಾನಂದ್ ತಿಪ್ಪಣ್ಣವರ್ ನೇತೃತ್ವದಲ್ಲಿ ಅರಸೀಕೆರೆ ನಗರ ಠಾಣೆ ಪೊಲೀಸರು ಹಾಗೂ ಕೇಂದ್ರ ಮೀಸಲು ಪಡೆ ಸಿಆರ್ಪಿಎಫ್ 240 ಬೆಟಾಲಿಯನ್ ಅಸಿಸ್ಟೆಂಟ್ ಕಮಾಂಡೋ ಮಿನಿವೋಲ್ ನೇತೃತ್ವದಲ್ಲಿ 70 ರಿಂದ 80 ಮಹಿಳಾ ಯೋಧರಿಂದ ಅರಸೀಕೆರೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚಲನ ನಡೆಯಿತು. ನಗರದ ಪ್ರಮುಖ ಬೀದಿಗಳಲ್ಲಿ ಸಾರ್ವಜನಿಕರಿಗೆ ಮತ್ತು ಜನರಿಗೆ ನಾವು ಪೊಲೀಸರು ನಿಮ್ಮೊಂದಿಗಿದ್ದಾರೆ, ನಿರ್ಭೀತಿಯಿಂದ ಮತದಾನ ಮಾಡಿ, ಯಾವುದೇ ಭಯ ಬೇಡ, ನಿಮ್ಮೊಂದಿಗೆ ನಮ್ಮ ಇಲಾಖೆಯ ಜೊತೆಗೆ ಕಾರ್ಯಗೂಡಿಸುತ್ತೆ, ಸಮವಸ್ತ್ರಧಾರಿಗಳು ನಿಮ್ಮ ಜೊತೆಗಿದ್ದಾರೆ ಅನ್ನುವ ವಾಕ್ಯದೊಡನೆ ಇವತ್ತು ನಾವು ಪ್ರಮುಖ ಬೀದಿಗಳಲ್ಲಿ ಪಥಸಂಚಲನ ಕಾರ್ಯಕ್ರಮ ಮಾಡಿ ಜನರ ಮನಸ್ಸಿನಲ್ಲಿ ಯಾವುದೇ ಉದ್ವೇಗಕ್ಕೆ ಅಥವಾ ಭಯಕ್ಕೆ ಒಳಗಾಗದಂಗೆ ಮತ ಚಲಾವಣೆ ಮಾಡಲು ನಾವು ಇವತ್ತು ಈ ನಮ್ಮ ಅಧೀಕ್ಷಕರು ಹಾಸನ ಜಿಲ್ಲೆ ಹಾಸನರವರ ಆದೇಶದಂತೆ ಈ ಕೆಲಸ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳಾದ ಸಿದ್ದೇಶ್, ರಂಗಸ್ವಾಮಿ, ಯೋಗೇಶ್, ಗಿರೀಶ್, ವಸಂತ್, ಹರೀಶ್, ಚಾಲಕ ಮೋಹನ್ ಮತ್ತಿತರರು ಉಪಸ್ಥಿತರಿದ್ದರು. ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಮತಯಾಚನೆ ಮಾಡುವ ವೇಳೆ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗಿದೆ. ಇದು ಏಪ್ರಿಲ್ 18ರಂದು ನಡೆಯುವ ಚುನಾವಣೆಯಲ್ಲಿ ಮತವಾಗಿ ಪರಿವರ್ತನೆಗೊಂಡು ನನ್ನ ಗೆಲುವಿಗೆ ಪೂರಕವಾಗಲಿದೆ ಎಂದು ಬಿಜೆಪಿ ಅಭ್ಯರ್ಥಿ ಎಮಂಜು ವಿಶ್ವಾಸ ವ್ಯಕ್ತಪಡಿಸಿದರು. ಭಾನುವಾರ ಅರಕಲಗೂಡು ಪಟ್ಟಣದಲ್ಲಿ ರೋಡ್ ಶೋ ಮೂಲಕ ಮತಯಾಚನೆ ಮಾಡುವ ವೇಳೆ ಮಾತನಾಡಿ, ಕುಟುಂಬ ರಾಜಕಾರಣವನ್ನು ಬಲವಾಗಿ ವಿರೋಧಿಸುವ ಮಂಜು ಮೇಲೆ ಇಡೀ ಕ್ಷೇತ್ರದ ಜನರ ಬೆಂಬಲವಿದೆ. ಶಾಸಕ ಸಚಿವನಾಗಿ ಕೈಗೊಂಡಿರುವ ಅಭಿವೃದ್ಧಿ ಕಾರ್ಯಕ್ರಮಗಳು ಈ ಬಾರಿಯ ನನ್ನ ಗೆಲುವಿಗೆ ನೆರವಾಗಲಿದೆ. ದೇವೇಗೌಡರ ಕುಟುಂಬದ ಚುನಾವಣೆ ಜನಶಕ್ತಿಯಿಂದ ನಡೆಯುವುದಿಲ್ಲ, ಅದು ಹಣದಿಂದ ಮಾತ್ರ. ಈ ಬಾರಿಯ ಚುನಾವಣೆಯಲ್ಲಿ ಅದು ಮುಂದುವರಿಯುತ್ತದೆ. ರಾಜಕೀಯವಾಗಿ ಬಿಜೆಪಿ ಅಭ್ಯರ್ಥಿಯಾಗಿದ್ದೇನೆ ವಿನಃ ನನ್ನ ರಾಜಕೀಯ ಬೆಳವಣಿಗೆಗೆ ನೆರವಾದವರ ವಿರುದ್ಧವಲ್ಲ, ಅದು ಕೇವಲ ದೇವೇಗೌಡರ ಕುಟುಂಬದ ವಿರುದ್ಧ ಮುಂದುವರೆದಿದೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನನ್ನ ನಾಯಕರು ಆಗಿದ್ದಾರೆಂದು ಹೇಳಿದರು. ಅದೊಂದು 8ನೇ ತಾರೀಕು ಆದ್ಮೇಲೆ ನೋಡಿ, ಬಹುಶಃ ಆ ತಾಲೂಕಲ್ಲೂ ಕೂಡ ಇಟ್ ಈಸ್ ಅಂಡರ್ ಕರೆಂಟ್. ಮತದಾರರು, ಜನರು ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಎಲ್ರಿಗೂ ಇದೆ. ಅದ್ರ ಜೊತೆಗೆ ಕುಟುಂಬದ ರಾಜಕಾರಣ ವಿರುದ್ಧವಾಗಿ ಎ ಮಂಜು ಒಬ್ಬ ಸಮರ್ಥನಿದ್ದಾನೆ, ಅವ್ರಿಗೆ ಸಹಕಾರ ಮಾಡಬೇಕು ಅಂತಕ್ಕಂಥದ್ದು ಜನರ ಭಾವನೆಯಲ್ಲಿದೆ. ಅದು ಮತ ಕನ್ವರ್ಟ್ ಆಗಿ ರಿಸಲ್ಟ್ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ ಅಂತಕ್ಕಂಥ ತಾಲೂಕಿನ ಮತದಾರರಿಗೆ ಮನವಿ ಮಾಡೋದೇನೆಂದರೆ, ನಾನು ನಿಮ್ಮ ಮಗ, ಅಣ್ಣ, ತಮ್ಮ ಅಂತ ತಿಳ್ಕೊಂಡು ಈ ಕ್ಷೇತ್ರದ ಪ್ರತಿನಿಧಿಸಿ 3 ಬಾರಿ MLA ಮಾಡಿದ್ದೀನಿ, ಮಂತ್ರಿ ಮಾಡಿದ್ದೀನಿ. ನಾನು ಹತ್ತಿರದಿಂದ ನೋಡಿದೆ. ಜಿಲ್ಲೆಯ ಒಂದು ಸೇವೆ ಮಾಡ್ತಕ್ಕಂಥ ಅವಕಾಶ, ಒಂದು ಸೌಭಾಗ್ಯ ಸಿಕ್ಕಿದೆ. ಮತದಾರರು ನನ್ನನ್ನು ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಿ ತಮ್ಮ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ತೀನಿ. ಧನ್ಯವಾದ. ಇತಿಹಾಸದ ಚಕ್ರವನ್ನ ಮುಂದೆ ತಿರುಗಿಸದೆ ನರೇಂದ್ರ ಮೋದಿ ಹಾಗೂ ಬಿಜೆಪಿ ಸರ್ಕಾರ ಇತಿಹಾಸದ ಚಕ್ರವನ್ನ ಹಿಂದಕ್ಕೆ ತಿರುಗಿಸಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ನಿರ್ಮೂಲನೆ ಮಾಡಿ ಹಳೆಯ ಕಾಲದ ರಾಜರ ವ್ಯವಸ್ಥೆಗೆ ದೇಶವನ್ನ ಕೊಂಡೊಯ್ಯುತ್ತಿದ್ದಾರೆಂದು ಜೆಡಿಎಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ವೈಎಸ್ವಿ ದತ್ತ ಮತದಾರರಿಗೆ ಕರೆ ನೀಡಿದರು. ಗೆಂಡೇಹಳ್ಳಿಯಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರ ಮತಯಾಚಿಸಿ ಮಾತನಾಡಿದ ಅವರು, ಬಿಜೆಪಿ ಸರ್ಕಾರ ರೈತರ ಪರವಾಗಿ ಒಂದೇ ಒಂದು ವಿಶ್ವಾಸದ ಯೋಜನೆಯನ್ನ ತರದ ಪ್ರಧಾನಿ ಮೋದಿಯವರು, ನಾನು ರೈತರಿಗೆ ಹಲವಾರು ಯೋಜನೆಗಳನ್ನ ತರುತ್ತೇನೆ, ನಿಮ್ಮ ಖಾತೆಗೆ 6,000 ಹಣ ಹಾಕುತ್ತೇನೆ ಎಂದು ಹೇಳುತ್ತಾ ಸುಳ್ಳು ಆಶ್ವಾಸನೆ ನೀಡುತ್ತಿದ್ದಾರೆಂದು ಆರೋಪಿಸಿದ ಅವರು, ನಾವೆಲ್ಲರೂ ಒಂದಾಗಿ ಈ ದೇಶದ ಸರ್ವಾಧಿಕಾರಿ ಶಕ್ತಿಯನ್ನ ನಾಶ ಮಾಡಬೇಕಾಗಿದೆ ಹಾಗೂ ನಮ್ಮ ಜನ ತಂತ್ರ ಶಕ್ತಿಯನ್ನ ಉಳಿಸಿಕೊಂಡು ಇತಿಹಾಸವನ್ನ ಉಳಿಸಲು ಮೈತ್ರಿ ಅಭ್ಯರ್ಥಿ ಬೆಂಬಲಿಸುವಂತೆ ಕರೆ ನೀಡಿದರು. ಮಹಾತ್ಮ ಗಾಂಧೀಜಿ ಅವರೆಲ್ಲ ಪುಣ್ಯಾತ್ಮರು
ಇಂತಹ ರಾಜ ಮಹಾರಾಜರ ಆಡಳಿತವನ್ನು ಕೊನೆಗಾಣಿಸಿ ಅಂಬೇಡ್ಕರ್ ಅಂತ ಪುಣ್ಯಾತ್ಮರು ಸಂವಿಧಾನ ಮಾಡಿ ಜನತಂತ್ರ ವ್ಯವಸ್ಥೆ ಅಂತ ಕೊಟ್ಟರೆ ಈಗ ಚಕ್ರ ಮುಂದಕ್ಕೆ ಹೋಗ್ತಾ ಇಲ್ಲ. ಇತಿಹಾಸದ ಚಕ್ರ ಮೋದಿ ಮತ್ತು ಬಿಜೆಪಿಯವರು ಆ ಇತಿಹಾಸದ ಚಕ್ರನ ಹಿಂದಕ್ಕೆ ತಿರುಗಿಸ್ತಾ ಇದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಿರ್ಮೂಲ ಮಾಡಿ ಮತ್ತೆ ಹಳೆಯ ಕಾಲದ ರಾಜರ ನಮ್ಮ ದೇಶವನ್ನು ಕೊಂಡೊಯ್ಯಕ್ಕೆ ಹೋಗ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಒಂದಾಗಿ ಚುನಾವಣೆ ಮುಗಿದ ಅಲ್ಪ ದಿನಗಳಲ್ಲಿ ಗ್ರಾಮಸ್ಥರ ನಿವೇಶನ ಬೇಡಿಕೆ ಈಡೇರಿಕೆಗೆ ಕ್ರಮ ಜರುಗಿಸಲಾಗುವುದೆಂಬ ಉಪವಿಭಾಗಾಧಿಕಾರಿ ಕವಿತಾ ರಾಜಾರಾಮ್ ಭರವಸೆಯಿಂದಾಗಿ ಕೊಲ್ಲಹಳ್ಳಿ ಗ್ರಾಮದ ನಿರ್ವಸತಿಗರು ಮತದಾನ ಮಾಡಲು ಒಪ್ಪಿಗೆ ಸೂಚಿಸಿದ್ದಾರೆ. ಕಳೆದ 5 ವರ್ಷಗಳ ಹಿಂದೆ ಗ್ರಾಮದ ನಿರ್ವಸತಿಗರಿಗೆ ನಿವೇಶನ ಹಂಚಲು ಗ್ರಾಮದಲ್ಲಿ 2.13 ಎಕರೆ ಜಾಗ ಮೀಸಲಿಡಲಾಗಿದೆ. ಆದರೆ ನಿವೇಶನ ಹಂಚುವ ವಿಚಾರವನ್ನ ರಾಜಕೀಯ ಒತ್ತಡಕ್ಕೆ ಸಿಲುಕಿರುವ ಸ್ಥಳೀಯ ಅಧಿಕಾರಿಗಳು ನಿರಾಕಾರಣವಾಗಿ ಮುಂದೂಡುತ್ತಿದ್ದಾರೆ. ಆದ್ದರಿಂದ ನಿವೇಶನ ಹಂಚುವವರೆಗೆ ನಾವು ಮತದಾನದಲ್ಲಿ ಪಾಲ್ಗೊಳ್ಳುವುದಿಲ್ಲ ಎಂದು ಇತ್ತೀಚೆಗೆ ಗ್ರಾಮಸ್ಥರು ತಾಲೂಕು ಆಡಳಿತಕ್ಕೆ ತಿಳಿಸಿದ್ದ ಹಿನ್ನೆಲೆಯಲ್ಲಿ ಗ್ರಾಮಕ್ಕೆ ಭೇಟಿ ನೀಡಿದ ಉಪವಿಭಾಗಾಧಿಕಾರಿ ಗ್ರಾಮಸ್ಥರೊಂದಿಗೆ ಮಾತನಾಡಿ, ಈಗಾಗಲೇ ನಿವೇಶನ ನಿಗದಿಪಡಿಸಿರುವ ಜಾಗದಲ್ಲಿ ಮರಗಳಿದ್ದು ಇವುಗಳನ್ನು ತೆರವುಗೊಳಿಸಿಕೊಡುವಂತೆ ತಾಲೂಕು ಪಂಚಾಯಿತಿಯಿಂದ ಅರಣ್ಯ ಇಲಾಖೆಗೆ ಪತ್ರ ಬರೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆಯವರು ಕೆಲವು ದಾಖಲೆಗಳನ್ನು ಕೇಳಿ ತಾಲೂಕು ಪಂಚಾಯಿತಿಗೆ ಮರುಪತ್ರ ಬರೆದಿದ್ದು ದಾಖಲೆ ಹುಡುಕಾಟ ನಡೆಯುತ್ತಿದೆ. ಹಿಂದೆ ವಿಳಂಬವಾಗಿರುವುದರ ಬಗ್ಗೆ ಕಾರಣ ಹುಡುಕುತ್ತಾ ಸಮಯಹರಣ ಮಾಡುವುದು ಬೇಡ. ನಿಮ್ಮ ಬೇಡಿಕೆ ಈಡೇರಿಸಲು ಸಮಯ ಬೇಕಾಗಿದ್ದು ಮತದಾನದ ಒಳಗಾಗಿ ಈ ಎಲ್ಲ ಕೆಲಸಗಳು ಅಸಾಧ್ಯ. ಆದ್ದರಿಂದ ಚುನಾವಣೆ ಮುಗಿದ 1-2 ತಿಂಗಳಲ್ಲಿ ನಿವೇಶನ ಹಂಚುವ ವಿಚಾರವಾಗಿ ಸಂಬಂಧಪಟ್ಟ ಕಡತಗಳನ್ನು ಶೀಘ್ರ ವಿಲೇವಾರಿ ಮಾಡುವಂತೆ ನೋಡಿಕೊಳ್ಳಲಾಗುವುದು. ಆದ್ದರಿಂದ ಮತದಾನ ಬಹಿಷ್ಕಾರ ಹಿಂದೆ ಪಡೆಯುವ ಮೂಲಕ ಸಂವಿಧಾನದತ್ತವಾಗಿ ಬಂದಿರುವ ಹಕ್ಕನ್ನು ಚಲಾಯಿಸುವಂತೆ ತಿಳಿಸಿದರು. ಇದಕ್ಕೆ ಗ್ರಾಮಸ್ಥರು ಒಪ್ಪಿಗೆ ಸೂಚಿಸಿದರು. ಇವತ್ತು ಕೂಡ ಅದೇ ಪರಿಸ್ಥಿತಿ ಮುಂದುವರಿತಾ ಇದೆ. ಆಮೇಲೆ ಅವರಿಗೆ ನಿವೇಶನ ಸಿಗುತ್ತೆ ಅನ್ನೋ ಖಾತ್ರಿಯೂ ಕೂಡ ಅವರಿಗಿಲ್ಲ. ನಾವು ಹಿಂಗೆ ಸಾಯ್ಬೇಕಾ ಅಂತ ಅವರ ಈಗ ನಾನು ಬಂದಾಗ ಇವ್ರು ಹೇಳ್ತಾ ಇದ್ರು, ಅಲ್ಲ ಸರ್ ತಟ್ಟೆಯಲ್ಲಿ ಅನ್ನ ಇದೆ, ನಾವು ಹೊಟ್ಟೆ ಹಸ್ಕೊಂಡು ಜೀವ ಹೋಗೋ ಪರಿಸ್ಥಿತಿ ಇದೆ, ನಮಗೆ ಒಂದಷ್ಟು ತುತ್ತು ಕೊಟ್ಟರೆ ಏನಾಗುತ್ತೆ, ನಾವು ಬದುಕೋತಿದ್ವಿ. ಆಮೇಲೆ ನಮಗೆ ಸತ್ರ ಒಂದು ಸ್ಮಶಾನ ಇಲ್ಲ, ಅಟ್ಲೀಸ್ಟ್ ಒಂದು ಸ್ಮಶಾನ ಬೇಕಾಗಿದೆ. ಇಲ್ಲೇ ಸುತ್ತಮುತ್ತ ಗೌರ್ಮೆಂಟ್ ಲ್ಯಾಂಡ್ ಇದೆ, ಒಂದು ಅರ್ಧ ಎಕರೆ ಒಂದು ಎಕರೆ ಕೊಟ್ಟರೆ ನಮಗೆ ನಮ್ಮ ಬಗೆಹರಿಯುತ್ತೆ. ನಾವು 50-60 ವರ್ಷದಿಂದ ನಮ್ಮ ಮತದಾನದ ಹಕ್ಕನ್ನು ಚಲಾಯಿಸ್ತಿದ್ವಿ. ಆದರೆ ನಮಗೆ ರಿಟರ್ನ್ಸ್ ಸಿಗುವಂತಹ ಹಕ್ಕುಗಳು ನಮಗೆ ಸಿಗ್ತಾ ಇಲ್ಲ. ಆದ್ದರಿಂದ ಮತದಾನದ ಹಕ್ಕು ಬೇಡ ಅಂತೇಳಿ ಊರಲ್ಲಿ 3 ಮೀಟಿಂಗ್ ಕರೆದು ಅವರೆಲ್ಲ ಸೇರಿಕೊಂಡು ಆಮೇಲೆ ಭೂಮಿ ತಾಯಿ ಮೇಲೆ ಪ್ರಮಾಣ ಮಾಡಿ ನಾವು ಈ ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತೀವಿ. ಎಲ್ಲಿವರೆಗೆ ನಮಗೆ ನಮ್ಮ ಹಕ್ಕನ್ನು ಕೊಡಿಸ್ಕೊಡೋವರೆಗೂ ಅಧಿಕಾರಿಗಳು ನಮಗೆ ಸಿಗೋವರೆಗೂ ನಾವು ಪಡೆಯೋವರೆಗೂ ನಾವು ಮತದಾನ ಮಾಡಲ್ಲ ಅನ್ನೋ ತೀರ್ಮಾನಕ್ಕೆ ಸ್ಥಳದಲ್ಲಿ ವಲಯ ಅರಣ್ಯಾಧಿಕಾರಿ ರವೀಂದ್ರ, ಮಳಲಿ ಗ್ರಾಮ ಪಂಚಾಯಿತಿ ಪಿಡಿಒ ಸಂಗಮೇಶ್, ಗ್ರಾಮದ ಮುಖಂಡರಾದ ಸಲೀಂ, ಈಶ್ವರ್ ಆಳ್ವಾ, ಬಾಲರಾಜ್ ಮುಂತಾದವರು ಹಾಜರಿದ್ದರು. ಈ ಬಾರಿ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಎ ಮಂಜು ಪರವಾಗಿ ಪ್ರಚಾರ ನಡೆಸಲು ದಲಿತ ಮುಖಂಡರ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಶನಿವಾರ ಓಂ ಮಂದಿರದಲ್ಲಿ ನಡೆದ ಸರ್ವಪಕ್ಷದ ದಲಿತ ಮುಖಂಡರ ಸಭೆಯಲ್ಲಿ ಮಾತನಾಡಿ, ದಲಿತರನ್ನ ಸ್ನೇಹಿತರಂತೆ ಕಾಣುವ ಬಿಜೆಪಿ ಅಭ್ಯರ್ಥಿ ಎ ಮಂಜು ಅವರಿಗೆ ಮತ ನೀಡುವಂತೆ ಪ್ರಚಾರ ನಡೆಸುವ ಮೂಲಕ ಗೆಲುವಿಗೆ ಹೋರಾಟ ನಡೆಸಬೇಕು ಎಂಬ ಮಾತುಗಳು ಕೇಳಿಬಂದರೆ ಬಹುಜನ ಸಮಾಜ ಪಕ್ಷ ಮಾತ್ರ ದಲಿತರ ಹಿತ ಕಾಯಲು ಸಾಧ್ಯ. ಆದ್ದರಿಂದ ಬಿಎಸ್ಪಿ ಬೆಂಬಲಿಸಬೇಕು ಎಂದು ಬಿಎಸ್ಪಿ ತಾಲೂಕು ಕಾರ್ಯದರ್ಶಿ ಬಸವರಾಜು ಹೇಳಿದರು. ಈ ಸಂದರ್ಭದಲ್ಲಿ ಸಭೆಯಲ್ಲಿ ಇದ್ದ ಇತ್ತೀಚೆಗೆ ಕಾಂಗ್ರೆಸ್ ಬಿಟ್ಟು ಜೆಡಿಎಸ್ ಸೇರಿದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಪರ್ವತಯ್ಯ ಸಭೆಯಲ್ಲಿ ಕೇವಲ ಬಿಜೆಪಿ ಪರ ಮಾತ್ರ ಮಾತನಾಡಬೇಕು, ಇತರೆ ಪಕ್ಷದ ಪರ ಮಾತನಾಡಬಾರದು ಎಂದು ಇತರರಿಗೆ ಗದರಿಸಿದ ಘಟನೆ ನಡೆಯಿತು. ಈ ಸಭೆಗೆ ಪ್ರಮುಖ ಜೆಡಿಎಸ್ ಪಕ್ಷದಲ್ಲಿ ದಲಿತ ಮುಖಂಡರಿಗೆ ಆಹ್ವಾನ ನೀಡಿರಲಿಲ್ಲ ಮತ್ತು ಸಭೆಗೆ ತಾಲೂಕಿನ ಪ್ರಮುಖ ದಲಿತ ಮುಖಂಡರು ಗೈರು ಹಾಜರಾಗಿದ್ದರು. ಕೊನೆಯಲ್ಲಿ ಈ ಬಾರಿ ಬಿಜೆಪಿಗೆ ಬೆಂಬಲಿಸೋಣ ಎಂಬ ಅಭಿಪ್ರಾಯಕ್ಕೆ ಬಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಾಯಿತು. ಈ ಸಭೆಯಲ್ಲಿ ನಾವು ಈ ಬಾರಿ
ಈ ವೇಳೆ ಬಿಜೆಪಿ ಮುಖಂಡ ಮಾಸವಳ್ಳಿ ಚಂದ್ರು ಹರೀಶ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಪರ್ವತಯ್ಯ, ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ತಿಪ್ಪೇಸ್ವಾಮಿ, ಮಳಲಿ ಶಿವಣ್ಣ ಮುಂತಾದವರು ಇದ್ದರು. ರಾಜಕೀಯ ಅಧಿಕಾರ ಹೊಂದುವ ಸಲುವಾಗಿ ಪಕ್ಷಾಟನೆ ಮಾಡುವ ಮಾಜಿ ಶಾಸಕ ಹಾಲಿ ಬಿಜೆಪಿ ಅಭ್ಯರ್ಥಿ ಮಂಜುಗೆ ಕ್ಷೇತ್ರದ ಮತದಾರರು ತಕ್ಕ ಪಾಠವನ್ನ ಕಲಿಸಲಿದ್ದಾರೆಂದು ಕಾಂಗ್ರೆಸ್ ಮುಖಂಡ ಎಚ್ ಯೋಗಾರಮೇಶ್ ತಿಳಿಸಿದರು. ಭಾನುವಾರ ಪಟ್ಟಣದಲ್ಲಿ ಬೆಂಬಲಿಗರೊಂದಿಗೆ ಮತಯಾಚನೆ ಮಾಡುವ ವೇಳೆ ಮಾತನಾಡಿ, ಮಂಜು ಪ್ರಧಾನಿ ಮೋದಿ ಹೆಸರು ಹೇಳಿಕೊಂಡು ಮತಯಾಚನೆ ಮಾಡುತ್ತಿದ್ದಾರೆ ವಿನಃ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಓಟು ಕೇಳುತ್ತಿಲ್ಲ. ಇದರಿಂದಲೇ ತಿಳಿಯುತ್ತಿದೆ ಅವರ ಸೋಲು ನಿಶ್ಚಿತವೆಂದು. ಕಾಂಗ್ರೆಸ್ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರವಾಗಿ ಇಡೀ ಕ್ಷೇತ್ರದಲ್ಲಿ ಉತ್ತಮ ಬೆಂಬಲ ವ್ಯಕ್ತವಾಗುತ್ತಿದ್ದು ಜಯ ಖಚಿತವಾಗಿದೆ. ಏಪ್ರಿಲ್ 18ರಂದು ಜರುಗುವ ಚುನಾವಣೆಯಲ್ಲಿ ಪ್ರತಿಯೊಬ್ಬರು ಮತದಾನ ಮಾಡಬೇಕೆಂದು ಅವರು ಮನವಿ ಮಾಡಿದರು. 18ನೇ ತಾರೀಕಿನಂದು ನಡೆಯತಕ್ಕಂಥ ಲೋಕಸಭಾ ಚುನಾವಣೆಯ ಪ್ರಯುಕ್ತ ಕಾಂಗ್ರೆಸ್ ಜೆಡಿಎಸ್ನ ಮೈತ್ರಿ ಅಭ್ಯರ್ಥಿಯಾದಂಥ ಜೆಡಿಎಸ್ ಪಕ್ಷದ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಚುನಾವಣಾ ಪ್ರಚಾರವನ್ನು ಮಾಡಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಗೆಲ್ಲಿಸಬೇಕು ಅಂತೇಳಿ ಮತವನ್ನು ಕೇಳ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಾವು ಹೋದಲ್ಲೆಲ್ಲ ಒಂದು ಉತ್ತಮವಾದ ಒಂದು ಪ್ರತಿಕ್ರಿಯೆ ದೊರಕ್ತಾ ಇದೆ. ಜೆಡಿಎಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವರ ಗೆಲುವು ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ 100ಕ್ಕೆ 100 ಖಚಿತ. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರಾದ ರಾಜಯ್ಯ, ಹೊನ್ನವಳ್ಳಿ ಲೋಕೇಶ್ ಇತರರು ಹಾಜರಿದ್ದರು. ಪಟ್ಟಣದ ವಿವಿಧ ವಾಣಿಜ್ಯ ಮಳಿಗೆಗಳ ಬಳಿ ತೆರಳಿ ಯೋಗ ರಮೇಶ್ ಮತ್ತು ಅಭಿಮಾನಿಗಳು ಪ್ರಜ್ವಲ್ ರೇವಣ್ಣ ಪರ ಮತಯಾಚನೆ ಮಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲೆಯಾದ್ಯಂತ ಜ್ಞಾನ ಸೂರ್ಯನಿಗೆ ಗೌರವ ಸಮರ್ಪಣೆ. ನೀತಿ ಸಂಹಿತೆ ಹಿನ್ನೆಲೆ ಸಾಂಕೇತಿಕ ಅಂಬೇಡ್ಕರ್ ಜಯಂತಿ ಆಚರಣೆ. ದೇಶದ ಉತ್ತಮ ಭವಿಷ್ಯಕ್ಕಾಗಿ ಮಹಾನ್ ವ್ಯಕ್ತಿಗಳ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳುವಂತೆ ಡಿಸಿ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ ಕರೆ. ಚನ್ನರಾಯಪಟ್ಟಣದಲ್ಲಿ ಜೆಡಿಎಸ್ ಬಿಜೆಪಿ ಭರ್ಜರಿ ಪ್ರಚಾರ. ಪ್ರಜ್ವಲ್ ವರ್ತನೆ ಬಾಲಿಶಾತನದ್ದು, ತಾತನಿಗೂ ಮುಜುಗರ ತರುವ ದಿನಗಳು ದೂರವಿಲ್ಲ ಎಂದ ಎ ಮಂಜು. ಬಿಜೆಪಿ ಸರ್ಕಾರ ಜಿಲ್ಲೆಗೆ ಏನು ಕೊಡುಗೆ ನೀಡಿದೆ ಎಂಬುದನ್ನು ತಿಳಿಸಲಿ ಎಂದು ಸವಾಲ್ ಹಾಕಿದ ಪ್ರಜ್ವಲ್ ರೇವಣ್ಣ. ಮತ್ತು ಸಿನಿಮಾ ತಾರೆಯರನ್ನ ಕೇಳಿ ಮತ ಕೊಡುವುದಾಗಿದ್ದರೆ ನಟ ಅಂಬರೀಶ್ 3 ಬಾರಿ ಏಕೆ ಸೋಲುತ್ತಿದ್ದರು? ಮಂಡ್ಯದಲ್ಲಿ ನಿಖಿಲ್ ಗೆಲುವು ನಿಶ್ಚಿತ ಎಂದರು ಎಂಎಲ್ಸಿ ಕೆಟಿ ಶ್ರೀಕಂಠೇಗೌಡ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.